ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕವಿತಾ ಸುನಿಲ್. ಐ ಹೋಪ್ಸ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನ ನನಗೆ ಕಮೆಂಟು ಮೆಸೇಜು ಮಾಡ್ತಿದ್ರಿ ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ ಅಂತ. ಸೊ ಹೇಳ್ತೀನಿ, ಇದು ನಂದು ಹೊಸ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಹಳೆ ಯೂಟ್ಯೂಬ್ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರಿ ಅದೇ ರೀತಿ ಇದನ್ನು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಮಾರ್ನಿಂಗು ಎದ್ದ ತಕ್ಷಣ ಇನ್ನೂ ಮೋಡ ತುಂಬ ಮಂಜು ಇತ್ತು. ಒಂದು 5 ನಿಮಿಷ 10 ನಿಮಿಷ ಫ್ರೆಶ್ ಗಾಳಿ ತೊಗೊಳ್ಳೋದ ಅಂತ ಟೆರೇಸ್ ಮೇಲೆ ಬಂದಿದ್ದೆ. ಪುಟಾಣಿ ಕೂಡ ಇನ್ನೂ ಮಲಗಿದ್ಲು. ಅವಳು ಎದ್ದೇಳೋಷ್ಟರಲ್ಲಿ ಸ್ವಲ್ಪ ಕೆಲಸನ ಮುಗಿಸೋಣ, ಅವಳಿದ್ದರೆ ಸ್ವಲ್ಪ ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂದ್ಬಿಟ್ಟು ಫ್ರೆಶ್ಶಾಗಿ ಗಾಳಿ ತೊಗೊಂಡು ಕೆಳಗಡೆ ಬಾಗಿಲು ತೊಳೆದು ನೀರು ಹಾಕಬೇಕಿತ್ತು. ಸೊ ಹೋಗೋಣ ಅಂತ ಹೊರಡ್ತಿದ್ದೆ. ಯಾಕಂದರೆ ಥಂಡಿ ಇರೋದ್ರಿಂದ ಅವಳು ಥಂಡಿಗೆ ಬಂದುಬಿಡ್ತಾಳೆ ನೀರ ಹತ್ರ. ಸೊ ನೀರಿನ ಕೆಲಸ ಎಲ್ಲ ಮುಗಿಸಿದ್ರೆ ಆಮೇಲೆ ತಿಂಡಿ ಎಲ್ಲ ಮಾಡ್ಕೋಬೋದು ಅಂತ ಬಂದೆ. ಸೊ ನಾನು ನನ್ನ ಕೋ ಸಿಸ್ಟರ್ ಇಬ್ಬರು ಇದ್ದೀವಿ. ಕೆಲಸನ ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತಲ್ಲ, ಡಿವೈಡ್ ಮಾಡ್ಕೊಂಡು ಮಾಡ್ತೀನಿ. ಫಸ್ಟ್ ಯಾರು ಎದ್ದೇಳ್ತೀವಿ ಅವರು ಬಾಗಿಲು ತೊಳೆದು ಫಸ್ಟು ಮನೇನ ಮುಂದೆ ರಂಗೋಲಿ ಎಲ್ಲ ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಶುರು ಮಾಡ್ಕೋತೀವಿ. ಸೊ ಬನ್ನಿ ಕೆಲಸನ ಶುರು ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಅಲಾರಾಮ್ ಇಟ್ಕೋಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ನಮ್ಮಲ್ಲಿ ಸ್ವಲ್ಪ ಕೋಳಿಗಳಿದೆ. ಅದೇ 5 ಗಂಟೆ ಆದ ತಕ್ಷಣ ಕೂಗೋಕ್ಕೆ ಶುರು ಮಾಡುತ್ತೆ. ಆಟೋಮೆಟಿಕ್ಕಾಗಿ ಅಲಾರಾಮ್ ಅಲ್ಲೇ ಇದೆ. ಸೊ ಸ್ವಲ್ಪ ಕೋಳಿ ಎಲ್ಲ ತೋಟದಲ್ಲಿ ಬಿಟ್ಟಿದ್ವಿ, ಸ್ವಲ್ಪ ಎಲ್ಲ ಮನೇಲಿದೆ. ಸೊ ಇದು ತುಳಸಿ ಗಿಡ. ಎದ್ದ ತಕ್ಷಣ ತುಳಸಿ ನೋಡಬೇಕು, ತುಂಬ ಚೆನ್ನಾಗಿ ಈಗ ಬರ್ತಿದೆ. ಫಸ್ಟೆಲ್ಲ ಯಾಕೋ ತುಳಸಿ ಗಿಡ ಚೆನ್ನಾಗೇ ಬರ್ತಿರಲಿಲ್ಲ. ಈಗ ಅದಕ್ಕೆ ಒಂದು ಪ್ಲೇಸ್ ಮಾಡಿ ಕಟ್ಟಿ ಇಟ್ಟ ಮೇಲೆ ಸ್ವಲ್ಪ ತುಂಬ ಚೆನ್ನಾಗಿ ಬರ್ತಿದೆ. ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ತಿದ್ದೆ. ರೆಗ್ಯುಲರಾಗಿ ಇದೇ ರೊಟೀನ್ ಇರುತ್ತೆ. ಇಲ್ಲ ನಾನು ಮಾಡ್ತೀನಿ, ಇಲ್ಲ ಅವ್ರು ಮಾಡ್ತಾರೆ, ಯಾರೋ ಒಬ್ಬರು ಮಾಡ್ತಾ ಇರ್ತೀವಿ. ಸೊ ಅವ್ರು ಇನ್ನೂ ಎದ್ದಿರಲಿಲ್ಲ. ಇವತ್ತು ನಾನು ಬೇಗ ಎದ್ದಿದ್ನಲ್ಲ, ನಾನೇ ಮಾಡಿಬಿಡೋಣ, ಅವರು ಒಳಗಡೆ ಕೆಲಸ ಮಾಡ್ಕೋತಾರೆ ಅಂತ ಫಸ್ಟು ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಡೋಣ ಅಂತ ಮಾಡ್ಕೋತಿದ್ದೆ. ಬಟ್ ನನಗೆ ಅಷ್ಟು ಪರ್ಫೆಕ್ಟಾಗಿ ತುಂಬ ವೆರೈಟಿ ಡಿಸೈನ್ಸ್ ರಂಗೋಲ್ಸ್ ಎಲ್ಲ ಬರಲ್ಲ. ಸಿಂಪಲಾಗಿ ಬರುತ್ತೆ. ಬರೋದನ್ನ ಬಿಡ್ತೀನಿ ಯಾವಾಗಲೂ ಡೈಲಿ. ಸೊ ಅಲ್ಲೆಲ್ಲ ಬಿಟ್ಟು ಆಗಲೇ ಸ್ವಲ್ಪ ಟೈಮ್ ಹತ್ತತ್ರ 7 ಕಾಲಾಗಿತ್ತು. ತಿರ್ಗಾ ಟೆರೆಸ್ ಮೇಲೆ ಬಂದೆ. ಸುಮ್ಮನೆ ಕೆಲಸ ಎಲ್ಲ ಮುಗೀತಲ್ಲ. ಸೊ ನನಗೆ ಪುಟಾಣಿ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಆಗಿಬಿಡುತ್ತೆ. ತುಂಬ ಜನ ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ ಅಂತೀರ, ಎಲ್ಲೋದ್ರೂ ಬಿಡಲ್ಲ ನೋಡಿ. ನಾನು ಎಲ್ಲಿದ್ದೀನಿ ಅಂತ ಎಲ್ಲ ಕಡೆ ಒಂದು ರೌಂಡ್ ಹುಡುಕಿ ಫೈನಲಿ ಇಲ್ಲಿಗೆ ಬರ್ತಾಯಿದ್ದಾಳೆ ಅವಳು. ಸೊ ಅವಳು ನೋಡ್ಕೊಳ್ಳೋ ಟೈಮಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಅವಳಿಗೆ ಟಿಫನ್ ಎಲ್ಲ ತಿನ್ನಿಸಿ ಎಲ್ಲ ಮಾಡಿ ಮಲಗಿಸ್ಮೇಲೆ ಕೆಲಸ ಮಾಡಬೇಕು. ಕೆಲಸ ಮುಗಿಸಿ ಒಂದು 10 ನಿಮಿಷ ಕೂತ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಅವಳು ಎದ್ಬಿಡ್ತಾಳೆ. ತುಂಬ ಮಾತಾಡೋದು ಕಲ್ತ್ಬಿಟ್ಟಿದ್ದಾಳೆ. ಇದೇನು ನಮ್ಮಮ್ಮ ತುಂಬ ದಿನ ಆದಮೇಲೆ ವೀಡಿಯೋಸ್ ಮಾಡ್ತಿದ್ದಾರೆ ಅಂತ ಅವಳಿಗೂ ಒಂಥರ ಖುಷಿ. ಸರಿ ಆಯಿತು ಬಾ ಕೆಳಗಡೆ ಹೋಗೋಣ, ಪೆಪ್ಪಿ ಕೊಡು ಅಂತ ಕೇಳಿಬಿಟ್ಟು ಅವಳನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಹೆವಿ ಆಟ ಅಂದರೆ 5 ನಿಮಿಷ ಸುಮ್ಮನಿರಲ್ಲ. 5 ನಿಮಿಷವೂ ಜಾಸ್ತಿ ಆಗಿಬಿಡ್ತು. ಅಯ್ಯೋ ದೇವರೇ, ಅವಳನ್ನ ನೋಡ್ಕೊಳ್ಳೋಕ್ಕೆ ನನಗೆ ಟೈಮೇ ಸಾಲ್ತಾಯಿಲ್ಲ. ಇನ್ನು ವೀಡಿಯೋಸ್ ಮಾಡೋಕ್ಕೆಲ್ಲಿ, ರೀಲ್ಸ್ ಮಾಡೋಕ್ಕೆಲ್ಲಿ ತುಂಬ ಜನ ನಂಗೆ ಪರ್ಸ್ನಲಾಗಿ ಅದೇ ಮೆಸೇಜ್ ಮಾಡ್ತಾಯಿದ್ರು. ಸೊ ಅದಕ್ಕೆ ಇದರಲ್ಲಿ ಉತ್ತರನೂ ಕೊಡೋಣ. ನಮ್ಮ ಅತ್ತೆ ಮನೇಲಿ ಡೈಲಿ ರೊಟೀನ್ ಹೇಗಿರುತ್ತೆ ಅಂತಲೂ ತೋರಿಸ್ತಾಯಿದ್ದೀನಿ. ಸೊ ಈಚೆ ಕಡೆ ಕೆಲಸ ಎಲ್ಲ ಮುಗಿಸಿ ಟಿಫನ್ ಮಾಡೋಣ, ಚಿತ್ರಾನ್ನ ಮತ್ತು ಬಜ್ಜಿ ಮಾಡೋಣ ಅಂತ ಕಂಪ್ಲೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನೆಲ್ಲ ಅದನ್ನು ಹಚ್ಕೊಟ್ರೆ ಹೋದರೆ ನಾನು ಫ್ರೆಶ್ ಅಪ್ ಆಗಿ ಬರೋ ತನಕ ಅವರು ರೆಡಿ ಮಾಡ್ತಾರೆ ತಿಂಡಿಗೆ ಅಂದ್ಬಿಟ್ಟು. ಅದು ಅಲ್ಲದೆ ಇವತ್ತು ಗುರುವಾರ ಊಟ ಮಾಡಲ್ಲ. ಸೊ ಫ್ರೆಶ್ ಅಪ್ ಆಗಿ ರಾವರಿಗೆ ಪೂಜೆ ಎಲ್ಲ ಮಾಡಬೇಕಿತ್ತಲ್ಲ, ನಾನೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಹೋಗ್ತೀನಿ, ನೀವು ಟಿಫನ್ಗೆ ರೆಡಿ ಮಾಡಿ ಅಂತ ಹೇಳ್ತಿದ್ದೆ. ಸೊ ಓಕೆ ಅಂತ ಹೇಳಿಬಿಟ್ಟು ಅವರು ಕೂಡ ಮನೆ ಒರೆಸ್ತಿದ್ರು. ನಾನು ಅದಕ್ಕೆ ತಿಂಡಿಗೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡ್ತಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಮಧ್ಯಾಹ್ನ ಆದ ತಕ್ಷಣ ಒಂದೇ ಟೆನ್ಷನ್ನು. ಮೊದಲು ನಮ್ಗೆ ಹಂಗೆ ಅನ್ನಿಸ್ತಾ ಇರಲಿಲ್ಲ. ಮಕ್ಕಳಾಗಿ ಮದುವೆ ಆದಮೇಲೆ ನಮಗೂ ಎಲ್ಲರಂಗೆ ಟೆನ್ಷನ್ ಶುರು ಆಯಿತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡೋದು, ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು. ಅದು ಅಲ್ಲದೆ ಬ್ರೇಕ್ಫಾಸ್ಟ್ ಮಾಡಿದ್ರೆ ಪುಟಾಣಿಗೆ ಬೇರೆ ಸಪ್ರೇಟ್ ಮಾಡಬೇಕು. ಈಗ ರೊಟ್ಟಿ ಚಪಾತಿ ಎಲ್ಲ ಮಾಡಿದ್ರೆ ಅವಳು ಅಷ್ಟು ಕಂಫರ್ಟೇಬಲಾಗಿ ತಿನ್ನಲ್ಲ. ಸೊ ಅವಳಿಗೆ ಬೇರೆ ಮಾಡಬೇಕು. ಇಲ್ಲ ಈ ಮಾಮೂಲಿ ರೆಗ್ಯುಲರಾಗಿ ರೈಸ್ ಐಟಮ್ ಮಾಡಿದ್ರೆ ದಿನ ರೈಸ್ ಐಟಮ್ಮು ಅಂತಾರೆ. ಸೊ ಎಲ್ಲನೂ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಎಲ್ಲ ರೀತಿಯೂ ನೋಡಿಕೊಂಡು ಫುಡ್ನ ರೆಡಿ ಮಾಡಬೇಕು. ಅದೇ ಒಂದು ಟೆನ್ಷನ್ನು. ಎಲ್ಲರೂ ಒಂದೇ ಥರ ತಿನ್ನೋದಾದರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಸೊ ನಾನೆಲ್ಲ ರೆಡಿ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ರಾಯರಿಗೆ ನೈವೇದ್ಯಕ್ಕೆ ರೆಡಿ ಮಾಡಿದೆ. ಪೊಂಗಲ್ ಮಾಡೋಣ ಅಂದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗೋ ತನಕ ಪೂಜೆದು ಏನು ಕೆಲಸ ನಾನು ಮಾಡಲ್ಲ. ಸೊ ಫ್ರೆಶ್ ಅಪ್ ಆಗಿ ಬಂದು ಫಸ್ಟ್ ಅಕ್ಕಿನ ಮತ್ತು ಎಲ್ಲನೂ ಕ್ಲೀನಾಗಿ ತೊಳೆದು ಕುಕ್ಕರಲ್ಲಿ ಕೂಗೋಕ್ಕೆ ಇಟ್ಟೆ. ಸೊ ನನ್ನ ಮಗಳಿಗೂ ಕೂಡ ಆಗಲೇ ನಾನೇ ಫ್ರೆಶ್ ಅಪ್ ಮಾಡಿಸಿದ್ದೆ. ದೇವ್ರ ಮನೆಗೆ ಬಂದ್ಬಿಟ್ಟು ನಾನೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ನಲ್ಲ,
ಅಲ್ಲಿಗೆ ಬಂದು ರಾಯರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾಳೆ, ಬನ್ನಿ ನಮ್ಮ ಮನೆಗೆ ಅಂತ ತುಂಬ ಮುದ್ದಾಗಿ ಆಡು ಭಾಷೆಯಲ್ಲಿ ಅಂತಾರಲ್ಲ ಆ ಥರ ಕರೀತಿದ್ಲು. ಅವಳು ಕೇಳೋಕ್ಕೆ ಒಂದು ಚಂದ. ನೀವೇ ಕೇಳಿ ಹೇಗೆ ಕೇಳ್ತಿದ್ದಾಳೆ ಅಂತ ಪುಟಾಣಿ. ತುಂಬ ಸಾಫ್ಟ್ ಇದ್ಲು, ರಫ್ ಆಗಿಬಿಟ್ಟಿದ್ದಾಳೆ. ಹೆವಿ ರೌಡಿಸಮ್ ಎಲ್ಲ ಮಾಡ್ತಾಳೆ. ಅದನ್ನು ಒಂದ್ಸತಿ ಹೇಗೆ ಇದು ಮಾಡ್ತಾಳೆ ಅಂತೆಲ್ಲ ನಾನು ಕೂಡ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ದೇವ್ರ ಮನೆಯಿಂದ ಈಚೆ ಬಾ ಅಂತ ಎಷ್ಟೇ ಹೇಳ್ತಾ ಇದ್ರು ಬರ್ತಾನೆ ಇಲ್ಲ. ನಾನು ಕರ್ಕೊಂಡು ಹೋಗ್ಬಿಡ್ತಾ ಇದ್ದೀನಿ, ಅವಳು ಒಳಗಡೆ ಬರ್ತಾವಳೆ, ಕರ್ಕೊಂಡು ಹೋಗ್ಬಿಟ್ಟು ಅದೆಷ್ಟೋ ತನಕ ಪ್ರಾರ್ಥನೆ ಮಾಡ್ತೀಯ ಮಾಡು ಮಗಳೇ ಅಂತ ನಾನು ಬಿಟ್ಟಿದ್ದೆ. ಯಾಕಂದರೆ ಅವಳು ಕರ್ಕೊಂಡೋಗಿ ವಾಪಸ್ ಬರ್ತಾಯಿದ್ರೆ ಬರ್ತಾನೆ ಅವಳೆ. ಸೊ ಮಾಡಲಿ, ಅವಳೇ ರಾಯರನ್ನ ಪೂಜೆ ಮಾಡಲಿ ಅಂತ ಹೇಳ್ಬಿಟ್ಟು ಬಿಟ್ಟೆ. ಅವಳಿಗೆ ಓಕೆ ಫೈನಲಿ ಸಾಕಾಯಿತು, ಈಚೆಗೆ ಬಂದು. ಸೊ ನಾನೀಗ ಪೂಜೆ ಶುರು ಮಾಡ್ಕೊಳ್ಳೋಣ, ಪೂಜೆ ಮಾಡೋಣ ಅಂತ. ಇದು ನಮ್ಮ ಮನೆ ಹಿಂದೆಯೇ ಹೂವು ಗಿಡ ಎಲ್ಲ ಬಿಟ್ಟಿರೋದು. ಸೊ ಮನೆಯಲ್ಲೇ ಸಿಕ್ತು, ದಾಸವಾಳ ಹೂವು ಮತ್ತು ಇದು ಹೂವು ಎಲ್ಲನೂ ನಮ್ಮ ಮನೇಲೇ ಸಿಕ್ಕಿದ್ದು. ಸೊ ಒಂದು 10 ನಿಮಿಷ ಆಟಾಡ್ಕೊಂಡು ಬಂದು ನಾನು ಇನ್ನೇನು ಓದಲಲ್ಲ, ಪೂಜೆ ಮಾಡೋಣ ಅಂತ ಶುರು ಮಾಡಿಕೊಂಡೆ. ಮತ್ತೆ ಎಂಟ್ರಿ ಕೊಟ್ಬಿಟ್ಲು ಪೂಜೆ ಮಾಡೋಷ್ಟರಲ್ಲಿ. ನನಗೆ ಪೂಜೆ ಮಾಡೋಕ್ಕೂ ಬಿಡಲ್ಲ, ತಿಂಡಿ ತಿನ್ನೋಕ್ಕೂ ಬಿಡಲ್ಲ, ಏನು ಮಾಡೋಕ್ಕೂ ಬಿಡಲ್ಲ. ಒಂದು 5 ನಿಮಿಷ ಕಣ್ಣಿಗೆ ಮರೆಯಾಗಂಗೆ ಇಲ್ಲ, ಎಲ್ಲಿದ್ದರೂ ಹುಡುಕಿ ಬರ್ತಾಳೆ, ಮಮ್ಮಿ 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 ಅಂದ್ಕೊಂಡು. ಸೊ ಅದಕ್ಕೆ ಹೇಳೋದಲ್ವ, ಮಕ್ಕಳು ತಾಯಿ ಬಾಂಡಿಂಗ್ ಅಂತ ಅಷ್ಟೇ, ಸುಮ್ಮನೆ ಹೇಳಲ್ಲ ತುಂಬ ಜನ. ಅಯ್ಯೋ ನೋಡಿದಾಗ ಅಯ್ಯೋ ಅಷ್ಟೊಂದು ಏನು ಬಾಂಡಿಂಗ ಅಂತ ನಾವು ಬೇರೆ ವೀಡಿಯೋ ನೋಡಿದಾಗ ಸಿಂಪಲಾಗಿ ಕಮೆಂಟ್ನ ಪಾಸ್ ಮಾಡಿಬಿಡ್ತೀವಿ. ಬಟ್ ನಮ್ಮ ಮಕ್ಕಳು ನಮ್ಮನ್ನ ಬಾಂಡಿಂಗ್ ಮಾಡ್ಕೊಂಡಿದ್ದಾಗ ಗೊತ್ತಾಗುತ್ತೆ, ಓ ಬೇರೆಯವ್ರು ಹೇಳ್ತಿದ್ದಿದ್ದು ನಿಜ ಅಂತ. ಸೊ ನನಗೆ ಕೈಯೂ ಮುಗಿಯೋಕ್ಕೆ ಬಿಡ್ತಾಯಿಲ್ಲ, ನಾನು 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 ಅಂತ ಅವಳು ಅಲ್ಲೂ ಕೂಡ ನನಗೆ ಇದು ಮಾಡ್ತಿದ್ದಾಳೆ. ನೀನು ಆಮೇಲೆ ಮಾಡುವೆ ಸುಮ್ಮನಿರು ಮಗಳೇ, ನಾನು ಮಾಡಿದ್ಮೇಲೆ ಅಂತ ಹೇಳ್ತಾ ಇದ್ದೀನಿ. ಆದರೂ ಅವಳು ಕೇಳೋ ಪರಿಸ್ಥಿತಿಲೇ ಇಲ್ಲ. ನಾನು ಪೂಜೆ ಮಾಡ್ತೀನಿ, ನನಗೂ ಕೊಡು, ಅದು ಕೊಡು, ಇದು ಕೊಡು, ಅಲ್ಲೇನು ಇಟ್ಟಿದ್ಯಾ, ಏನೇನು ಹೆವಿ ಪ್ರಶ್ನೆ, ಹೆವಿ ಮಾತಾಡ್ತಾಳೆ. ಅವಳು ಮಾತಾಡೋದು ಕೇಳಿ ಸಾಕಾಗಿ ನನಗೆ ಸುಮ್ಮನಿರು ಜಶ್ವಿಕಾ ಅಂತ ಹೇಳಬೇಕು, ಆ ಲೆವೆಲ್ಗೆ ಮಾತಾಡ್ತಾಳೆ. ಅಪ್ಪ ನನಗೆ ಪೂಜೆ ಮಾಡೋಷ್ಟರಲ್ಲಿ ಸುಸ್ತಾಗಲಿಲ್ಲ. ಅವಳನ್ನ ಕಂಟ್ರೋಲ್ ಮಾಡಿ ಪೂಜೆ ಮಾಡೋಷ್ಟರಲ್ಲೇ ಸುಸ್ತಾಗಿತ್ತು. ಬಟ್ ಅವರು ನನ್ನ ಸಿಸ್ಟರ್ ಅವರು ಬೇರೆ ಕೆಲಸ ಮಾಡ್ತಾಯಿರ್ತಾರೆ. ನಮ್ಮ ಅತ್ತೆ ಕೂಡ ಸ್ವಲ್ಪ ತೋಟದಲ್ಲಿ ಕೆಲಸ ಇದೆ ಅಂತ ಹೋಗಿದ್ರು. ಹಸ್ಬೆಂಡ್ ಅಂಗಡಿಲಿದ್ದರು. ನಾನೊಬ್ಬಳೇ ಮೇಂಟೈನ್ ಮಾಡಬೇಕಿತ್ತು, ಅವಳನ್ನ ಪೂಜೆನೂ ಮಾಡಬೇಕಿತ್ತು, ಮೇಂಟೈನು ಮಾಡಬೇಕಿತ್ತು. ಆಯಿತು ಹೆಂಗಾರು ಮಾಡ್ಕೊಂಡ್ಬಿಟ್ಟು ಪೂಜೆ ಮಾಡೋದಾಯ್ತಾ ಅಂತ ಕೇಳಿದ್ರು. ಆಯಿತು ಅಂತ ಹೇಳಿದೆ. ಸೊ ಅವಳು ಎಲ್ಲ ಲಾಸ್ಟಲ್ಲಿ ಮಾಡೋ ತನಕ ಮಾಡಿ ಬಿದ್ದು ದೇವ್ರಿಗೆ ಬಂದು. ಸೊ ಪುಟಾಣಿಗೂ ಕೂಡ ಟೈಮ್ ಆಗಿತ್ತು, ಟಿಫನ್ ಮಾಡಿಸೋಣ ಅಂತ ಮತ್ತೆ ಟೆರೇಸಿಗೆ ಕರ್ಕೊಬಂದೆ. ಅವಳಿಗೆ ವಿಶಾಲವಾಗಿರಬೇಕು, ಓಡಾಡ್ಕೊಂಡು ಫುಲ್ಲು ಕಂಫರ್ಟೇಬಲಾಗಿ ಆಟ ತಿನ್ನಿಸ್ಬೇಕು. ಅವ್ರ ಪಪ್ಪ ಕೂಡ ಬಂದಿದ್ದರು, ಹೋಗ್ಬೇಡ ಅಂತ ಹೇಳಿದ್ರು ಕೇಳಲ್ಲ, ತುಂಬ ಹೆವಿ ಟಾರ್ಚರು. ಒಂದು 5 ನಿಮಿಷ ಕೂತ್ಕೊಳ್ಳಲ್ಲ, ಸೊಂಟದ ಮೇಲೆ ಕೆಳಗೆ ಬಿಡು, ನಾನು ಕೆಳಗೆ ಆಟಾಡ್ತೀನಿ ಅಂತ ಹೇಳ್ತಾಳೆ. 1 ಸೆಕೆಂಡ್ ಇರಲ್ಲ. ಅಪ್ಪ ವೀಡಿಯೋ ಮಾಡ್ತಿದ್ದಾರೆ ಸುಮ್ಮನಿರೋ ಅಂದರೂ ಕೇಳ್ತಿಲ್ಲ, ಇಳಿದ್ಲು. ಅವಳಿಗೆಲ್ಲ ಟಿಫನ್ ಎಲ್ಲ ಮುಗಿಸಿ, ಟಿಫನ್ ಆದಮೇಲೆ ಸ್ವಲ್ಪ ಹೊತ್ತು 1 ಅವರು ಇಲ್ಲ 1.5 ಅವರ್ ಮಲ್ಕೋತಾಳೆ. ಮೊದಲು ತುಂಬ ನಿದ್ರೆ ಮಾಡ್ತಿದ್ಲು, ಬಟ್ ಈಗ ಸ್ವಲ್ಪ ನಿದ್ರೆ ಕಮ್ಮಿ ಮಾಡಿಬಿಟ್ಟಿದ್ದಾಳೆ, ಆಟ ಕಲ್ತ್ಬಿಟ್ಟಿದ್ದಾಳಲ್ಲ. ಸೊ ಎದ್ದು ಸ್ವಲ್ಪ ಹೊತ್ತೆಲ್ಲ ಆ ಕೆಳಗೆ ಆಟಾಡಿ ಊಟ ಎಲ್ಲ ಮುಗಿಸಿ ತಿರ್ಗಾ ಮಧ್ಯಾಹ್ನ ಮಲಗಿ ಸಂಜೆ 4:15 ಗಂಟೆಗೆ ಬಂದಿದ್ದಾಳೆ ಮೇಲೆ ಮತ್ತೆ ಎಡಕ್ಕೆ. ಬಾ ಮಮ್ಮಿ ಹೋಗೋಣ ಅಂತ ಎಷ್ಟು ಹಿಂಸೆ ಮಾಡಿ ಕರ್ಕೊಬರ್ತಾಳೆ ಗೊತ್ತಾ. ಅವಳ ಜೊತೆ ನಂಗೆ ಆಡೋಕ್ಕೆ ಟೈಮೇ ಸಾಲಲ್ಲ. ಸೊ ಆದರೂ ಟೈಮ್ ಮಾಡ್ಕೊಂಡು ಅವಳ ಜೊತೆ ಆಟ ಆಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಮಕ್ಕಳಿರೋ ಮನೇಲಿ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಇನ್ನೊಂದು ಕಡೆ ಇರ್ತೀವಿ ಅಂದರೆ ಸ್ವಲ್ಪ ಕಷ್ಟನೇ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಇವತ್ತು ಫಸ್ಟ್ ಟೈಮು ನಮ್ಮ ಅತ್ತೆ ಓಂ ಶಕ್ತಿಗೆ ಹೋಗ್ತಿದ್ರು, ಅಲ್ಲೂ ಹೋಗಬೇಕಿತ್ತು. ಎಲ್ಲ ರೆಡಿ ಮಾಡಿಕೊಂಡು ಮಕ್ಕಳನ್ನು ಕರ್ಕೊಂಡೋಗಿದ್ದೆ. ಅವರು ಕೂಡ ಇದು ಫಸ್ಟ್ ಟೈಮು ಹೋಗ್ತಾ ಇರೋದು, ಅವ್ರಿಗೆ ಅದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಹೋಗಲ್ಲ ಅಂತಿದ್ರು, ಎಲ್ಲ ಹೋಗಿ ಅಂತ ಹಿಂಸೆ ಮಾಡಿ ಕಳಿಸ್ತಾ ಇದ್ವಿ. ಆಗಲೇ ಇರುಮುಡಿ ಎಲ್ಲ ಕಟ್ಟಿ ಎಲ್ಲ ಆಗಿತ್ತು, ಇನ್ನೇನು ಹೋಗಬೇಕಿತ್ತು. ಅದೇನೋ ಪೂಜೆ ಮಾಡ್ತಿದ್ರು, ಅದು ಕಂಪ್ಲೀಟ್ ಆದಮೇಲೆ ಹೋಗಬೇಕಿತ್ತು. ಪುಟಾಣಿ ಮನೆಗೆ ಹೋಗೋಣ ಬಾ ಅಂತ ತುಂಬ ಅಳ್ತಿದ್ಲು. ಸೊ ನಾನು ಕರ್ಕೊಂಡು ಅವಳನ್ನ 9 ಗಂಟೆಗೆ ಬಂದೆ. ಹೋಗೋದಕ್ಕೆ ಮಧ್ಯರಾತ್ರಿ ಆಗ್ಬೋದು ಮೇ ಬಿ. ಸೊ ಅವರು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಮಾಲೆ ಎಲ್ಲ ಹಾಕಿಸ್ಕೊಂಡು ಹೋಗ್ತಿದ್ದಾರೆ. ಫಸ್ಟ್ ಟೈಮ್ ಹೋಗ್ತಿದ್ದಾರೆ, ಅವ್ರಿಗೂ ನರ್ವಸ್ ಇರುತ್ತೆ, ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ. ಸೊ ನಮಗೂ ಕಳಿಸಿರೋದು ಫಸ್ಟ್ ಟೈಮ್ ಇಷ್ಟು ದಿನ, ನಮಗೂ ಕೂಡ ಹೇಗಿರ್ತಾರೆ, ಹೇಗೆ ಹೋಗಿ ಬರ್ತಾರೋ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಎಲ್ಲರೂ ಆಲ್ ದ ಬೆಸ್ಟ್ ಹೇಳಿ ಕಳಿಸಿದ್ದೀವಿ. ದೇವ್ರನ್ನ ನೋಡೋಕ್ಕೆ ತಾಯಿ ಎಷ್ಟೊತ್ತಿ ಕರೆಸ್ಕೋಬೇಕು ಅಂತ ಇಚ್ಛೆ ಇರುತ್ತೆ, ಅಷ್ಟು ಟೈಮು ಕಂಪಲ್ಸರಿ ಕರೆಸ್ಕೋತಾಳೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಷ್ಟೇ. ತುಂಬ ಜನ
ಹತ್ತತ್ರ 45-50 ಜನ ಏನೋ ಹೋಗ್ತಿದ್ರು. ಎಲ್ಲ ಸುಮಾರು ನಮ್ಮ ಅತ್ತೆ ಹೊರಗಿತ್ತಿರು 3-4 ಜನ ಹೋಗ್ತಿದ್ದಾರೆ. ಸೊ ಅದರಿಂದ ಎಲ್ಲ ಇರ್ತಾರೆ. ಒಬ್ಬರು ಕಾಲ್ ಎತ್ತಲಿಲ್ಲ ಅಂದರೆ ಇನ್ನೊಬ್ರು ಮಾಡಿ ವಿಚಾರಿಸ್ಕೊಂಡು ಮಾಡ್ಬೋದು, ಹೋದರೆ ಏನೂ ತೊಂದರೆ ಇಲ್ಲ. ಇದು ನಮ್ಮ ಛತ್ರದಲ್ಲಿರೋ ದೇವಸ್ಥಾನದಲ್ಲೇ ಇರುಮುಡಿ ಕಟ್ತಾ ಇರೋದು. ಏನೇ ಒಂದು ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೂ ಅಷ್ಟೇ, ಇಲ್ಲ ಈ ಥರ ಓಂ ಶಕ್ತಿಗೆ ಹೋಗ್ಬೇಕಾದ್ರೂ ಕೂಡ ಅಲ್ಲೇ ಇರುಮುಡಿ ಕಟ್ಟೋದು ಎಲ್ಲ. ಮುಗಿಸ್ಕೊಂಡು ಮನೆಗೆ ಬಂದಿದ್ರು ಲಗೇಜ್ ಎತ್ಕೊಂಡು ಹೋಗೋಕ್ಕೆ. ನನ್ನ ಮೈದಾ ಸಿಸ್ಟರ್ ಹೋಗಿ ಬಿಡೋಕ್ಕೆ ಹೋಗ್ತಿದ್ರೆ ಪುಟಾಣಿ, ಯಾಕಂದರೆ ಮಲ್ಕೊಬಿಟ್ಟಿದ್ಲು. ನಾನು ಮನೇಲೇ ಇದ್ದೆ, ನೀನೇನು ಬೇಡ ಪಾಪನ ನೋಡ್ಕೊ ಮಲ್ಕೊಳ್ಳಿ ಅಂದ್ಬಿಟ್ಟು ಅವರು ನಮಗೆ ಬಾ ಹೇಳಿಬಿಟ್ಟು ಹೋಗ್ತಿದ್ರು. ನಾವು ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ ಅಂತ ಹೇಳಿ ಕಳಿಸಿದ್ದೀವಿ. ಸೊ ಅದು ಎಷ್ಟು ಗಂಟೆಗೆ ರೀಚ್ ಆಗ್ತಾರೋ ಅಲ್ಲಿಗೆ ಗೊತ್ತಿಲ್ಲ, ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಹೋಗ್ಬಿಟ್ಟು ಬರಲಿ, ಆ ದೇವರು ಎಲ್ಲ ಒಳ್ಳೇದು ಮಾಡಲಿ. ಬಾಯ್ ಹೇಳ್ತಿದ್ದಾರೆ ನನಗೆ. ಸರಿ ಆಯಿತು ಹೋಗಿದ್ದು ಬನ್ನಿ ಅಂತ ಹೇಳ್ತಾಯಿದ್ದೀನಿ. ಪುಟಾಣಿ ಹುಷಾರು ಅಂತ ಹೇಳ್ತಿದ್ರು. ಅವ್ರದ್ದೇ ಚಿಂತೆ. ಸೊ ಈ ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.